ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ನಮ್ಮ ಜಿಲ್ಲೆಗೆ ಲಕ್ಷ್ಮಣ್ ಸವದಿ ಅವರು ಮಂತ್ರಿಯಾಗಿ ಇವತ್ತು ಬೆಳಗಾವಿ ಜಿಲ್ಲೆ ಪ್ರವಾಸ ಐತೆ ಅವ್ರದ್ದು. ಅದಕ್ಕಿಂತ ಪೂರ್ವದೊಳಗೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಯಾಗಿ ಈಗಾಗಲೇ ಲೋಕೋಪಯೋಗಿ ಖಾತೆ ಮಂತ್ರಿ ಆಗಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಬಹುತೇಕ ಸಹಕಾರಿ ಮತ್ತು ಸಕ್ಕರೆ ಕೊಡ್ಬೋದು ಅಂತ ಒಂದು ತರ್ಕ ಐತಿ. ನೋಡೋಣ ಯಾವ ಖಾತೆ ಕೊಡ್ತಾರೋ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಲಸಗಾರ, ಅವರು ಲೋಕೋಪಯೋಗಿ ಇಲಾಖೆ ಒಳಗೆ ಇವತ್ತು ರೋಡ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರು ಕೆಲಸಗಾರರು, ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ವಿಧಾನಸಭೆ ಸದಸ್ಯರಾಗಿ ಕೆಲಸ ಮಾಡುತ್ತಾರೆ. ಲಕ್ಷ್ಮಣ್ ಸವದಿ ಅವರು ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, DCC ಬ್ಯಾಂಕ್ ಅಧ್ಯಕ್ಷರು, ನಿರ್ದೇಶಕರಾಗಿ ಅವರು 4 ಸಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಅವರ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ನನಗೆ ನೆನಪೈತಿ, ಅವರು ಮಂತ್ರಿ ಪದವಿಗೆ ಬೆನ್ನು ಹತ್ತಲಿಲ್ಲ. ನೋಡೋಣ ಅಂತಂದ್ರೆ ಅವರು ಮತಕ್ಷೇತ್ರದ ಭಾಳ ದಿವಸದಿಂದ ಆಗದಿದ್ದಂಥ ಅಮ್ಮಾಜೇಶ್ವರಿ ಲಿಫ್ಟ್ ಇರಿಗೇಷನ್ ಮಾಡಿ ಕೆಲಸ ಚಾಲೂ ಐತಿ. ಇನ್ನೊಂದು ಸ್ವಲ್ಪ ದಿವಸದಾಗ ಚಾಲೂ ಆಗ್ಬೋದು. ಅದು ಕೆಲಸ ಜೋರು ಚಾಲೂ ಐತೆ. ಅದು ಅತನಿಗೆ ಕೇಂದ್ರೀಯ ವಿದ್ಯಾಲಯನೂ ತಂದಾರೆ, ಪಶು ವೈದ್ಯಕೀಯ ಕಾಲೇಜ್ ತಂದಾರೆ. ಅವ್ರ ಅಧಿಕಾರ ಇಲ್ದಾಗನ ಇವತ್ತು ಅತನಿ ಭಾಗವನ್ನು ಸಂಪೂರ್ಣ ನೀರಾವರಿ ಮಾಡಿ ಆ ಮತಕ್ಷೇತ್ರ ಒಂದು ನಂದನವನ ಮಾಡಿದ್ದಾರೆ ಅಂದರೂ ತಪ್ಪಿಲ್ಲ. ಆ ಮತಕ್ಷೇತ್ರನ ಅವ್ರು ಯಾಕಂದ್ರೆ ಜನರ ಜೊತೆ ನೇರ ಸಂಪರ್ಕ, ಕಾರ್ಯಕರ್ತರ ದುಃಖ ಸುಖದಾಗ ಭಾಗಿಯಾದವ್ರ. ಆದ ಒಂದು MLA ಎಲೆಕ್ಷನ್ದಾಗ ಅವ್ರು ಕೆಡಬೇಕಂತ ಅನೇಕ ಶಕ್ತಿಗಳು ಕೂಡ್ರೂ ಇವತ್ತು ಟಾಪ್ 10 ಆರಿಸಿ ಬಂದವ್ರು. ಅವರು ಜಿಲ್ಲೆಯೊಳಗೆ ಬಹುತೇಕ 2ನೇ ನಂಬರ್ ಇರ್ಬೋದು. ಅವ್ರು ಫಸ್ಟ್ ಗಣೇಶ್ ಹುಕ್ಕಿರೇನೋ ಇವರು ಇಲ್ಲ, ಆದ್ರೆ ಅತಿ ಹೆಚ್ಚು ಲೀಡ್ಲಿ ಆರಿಸಿ ಬಂದವ್ರು, ಟಾಪ್ 10 ಬಂದವ್ರು. ಅವರು ಸತೀಶ್ ಜಾರಕಿಹೊಳಿ ಅವರು ಬಂದವ್ರು. ಈಗ ಇಬ್ಬರು ಮಂತ್ರಿ ಆಗಿದ್ದಾರೆ. ನೀವು ಮಂತ್ರಿ ಆದ್ಮ್ಯಾಗ ನಿಮ್ಮ ಜವಾಬ್ದಾರಿಗಳು ಭಾಳ ಅದಾವೆ, ಜಿಲ್ಲೆ ಅನೇಕ ಸಮಸ್ಯೆಗಳದಾವೆ. ನೀವು ಜೋಡೆತ್ತಾಗಿ ಕೆಲಸ ಮಾಡ್ಬೇಕಿಬ್ರು. ಯಾಕಂದ್ರೆ ಇಬ್ಬರು ಕೆಲಸಗಾರದರೆ. ಯಾಕಂದ್ರೆ ನಿಮ್ಗೆ ಮಂದಿ ಹೇಳ್ರನ್ನ ಕೆಲಸ ಮಾಡ್ಬೇಕನ್ನೋರಲ್ಲ. ನಿಮ್ಮ ತಲೆಯೊಳಗೆ ಲಕ್ಷ್ಮಣ್ ಸವದಿ ಅವ್ರ ಚೌಪಡಿ ಒಳಗೆ ಅಂಕೆ ಬರ್ಕೊಂಡಿರ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಕಂಪ್ಯೂಟರ್ ಬ್ರೈನ್ ಇದ್ದಂಗನ ಏನು ಕೆಲಸ. ಇಬ್ಬರು ಕೂಡಿ ಈ ಜಿಲ್ಲೆಯೊಳಗೆ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿಗಳ್ದು ಏನಾಗಿದ್ದಾವೆ, ಇವತ್ತು ನೀರಾವರಿ ಯೋಜನೆಗಳು ಯಾವ್ಯಾವ ಮಾಡಬೇಕು, ಇನ್ನೂ ಭಾಳಷ್ಟು ಕೇಳ್ತಿರ್ತವೆ. ರೈತ ಹೋರಾಟದವ್ರು ಅಲ್ಲಿ ಆಗ್ಬೇಕು, ಇಲ್ಲಿ ನಿಮ್ಮ 18 ಮತಕ್ಷೇತ್ರದಾಗ ಪಕ್ಷಾತೀತವಾಗಿ ಯಾವಲ್ಲಿ ಅವಶ್ಯ ಐತಿ, ಯಾವ ಜನ ದುಃಖದಾಗ ಅದಾರು, ಯಾವ ಜನಕ್ಕೆ ತ್ರಾಸು ಭಾಳ ಐತಿ, ಎಲ್ಲೆಲ್ಲಿ ಏನೇನು ಕೊರತೆ ಐತಿ, ಅದನ್ನು ಪಕ್ಷಾತೀತವಾಗಿ ನೀವು ನೀರಾವರಿ ಯೋಜನೆಗಳನ್ನ ಮಾಡಬೇಕು. ಉದ್ಯೋಗ, ಇವತ್ತು ನಿರುದ್ಯೋಗ ಸಮಸ್ಯೆ ಭಾಳ ಐತಿ. ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡುವಂಥ ಯೋಜನೆಗಳನ್ನ ಸರ್ಕಾರದಾಗ ಅನೇಕ ಸ್ಕೀಮ್ಗಳು ಅದಾವೆ. ಅಂಥವ್ನ ಆಗೋದಾಯ್ತು, ಔದ್ಯೋಗೀಕರಣ ಮಾಡೋದಾಯ್ತು. ಇವತ್ತು ನಮ್ಮ ಜಿಲ್ಲೆಗೆ ಇನ್ನೂ ಒಂದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್. ಯಾಕಂದರೆ ಇವತ್ತೆಲ್ಲ ಜನ ಮೆಡಿಕಲ್ ಇಂಜಿನಿಯರ್ ಲೈನ್ ಕಡೆ ಹೊಂಟೈತೆ. ದೊಡ್ಡ ದೊಡ್ಡ ಸಿಟಿಯಾಗಿ ಹೋಗಿ ಓದೋಕ್ಕಾಗೋದಿಲ್ಲ. ಇನ್ನೂ ಜಿಲ್ಲಾದೊಳಗೆ ಒಂದು 4-5 ಇಂಜಿನಿಯರಿಂಗ್ ಕಾಲೇಜ್ ಮಾಡ್ರೂ ನಡೀತಾವೆ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಕಲಿಯುವಂಥ ಪರಿಸ್ಥಿತಿ ಈ ನಮ್ಮ ಜಿಲ್ಲೆಯ ಮಕ್ಕಳಿಗಿಲ್ಲ. ಈ ಒಟ್ಟಾರೆ ನೀವಿಬ್ಬರು ಕೂಡಿ ಈ ಜಿಲ್ಲೆಯನ್ನು ಜೋಡತ್ತಾಗಿ ಒಯ್ಯಬೇಕು. ಒಟ್ಟಾರೆ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆ ನಮ್ಮದು ಅನ್ಬೇಕು. ಯಾಕಂದರೆ ಇಬ್ಬರು ದೊಡ್ಡ ಹುದ್ದೆದಾಗಿದ್ದವರು. ನಿಮ್ಮದೇ ಆದಂಥ ಒಂದು ಕಾರ್ಯಕರ್ತರ ಪಡೆ ಐತಿ ಪಕ್ಷದಾಗ. ಭಾಳ ದಿವಸದಿಂದ ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರ ನಾಮಿನೇಷನ್ ಆಗಿಲ್ಲ. ಬೆಳಗಾವಿ ಜಿಲ್ಲಾಕ್ಕೆ ಮಲತಾಯಿ ಧೋರಣೆ ಆಗತ್ತೈತಿ. ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ತೊಗೊಂಡು ಹೋಗಿ ಈಗೇನು 2.5-3 ವರ್ಷ ಕಳೆದೈತೆ, ನಾಮಿನೇಷನ್ ಆಗಿಲ್ಲ, ಬಡದಾಟದಾಗ ಹೋಗೈತಿ. MLC ತೊಗೊಳಕ್ಕೆ ಸಾಧ್ಯ ಇದ್ದರೆ MLC ತೋರಿಲ್ಲಿ. ಆಮ್ಯಾಗ ನಿಗಮ ಮಂಡಳಿ ಚಲೋ ಒಂದು 4-5 ಕೊಡ್ರಿ. ರಾಜ್ಯ ಮಟ್ಟದ ಒಂದು ಏನು ಪದಾಧಿಕಾರಿ ಅದಾವಲ್ಲ, ನೇಮಕ ಮಾಡೋದಾವಲ್ಲ, ಒಂದು 20-25-30-50 ಒಂದು ಬೆಳಗಾವಿ ಜಿಲ್ಲಾಕ್ಕೆ ತೋರಿ. ಭಾಳ ದಿವಸದಿಂದ ಪಾಪ ಕಾಂಗ್ರೆಸ್ ಆಫೀಸ್ನಾಗ ಕಸ ಹೊಡೆದವ್ರು ಅದಾರ. ಇವತ್ತು ಅಧ್ಯಕ್ಷಗಳನ್ನ ಮಾಡಬೇಕಾಗಿತ್ತು, ಬದಲು ಮಾಡಬೇಕಾಗಿತ್ತು, ಪದಾಧಿಕಾರಿಗಳನ್ನ ಬದಲು ಮಾಡಬೇಕಾಗಿತ್ತು. ಕುಂತ ನಿರ್ಣಯ ತಗೊಂಡ ಒಂದು ಬೆಳಗಾವಿ ಜಿಲ್ಲೆಯನ್ನು ನಿಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಪಕ್ಷಾತೀತವಾಗಿ ಕೆಲಸ ಮಾಡೋದನ್ನಾಗಲಿ ನೀವಿಬ್ಬರು ಮಾಡಬೇಕು ಅಂತೇಳಿ ಜನ ಹೇಳಿದ್ದನ್ನು. ಜಿಲ್ಲೆಯ ಜನ ಹೇಳಿದ್ದು. ಇಬ್ಬರು ಪ್ರಜ್ಞಾವಂತರದರಿ, ಬುದ್ಧಿವಂತರದರಿ, ದೂರದೃಷ್ಟಿ ರಾಜಕಾರಣಿಗಳು. ನೀವು
ಜೋಡತ್ತಾಗಿ ಜಿಲ್ಲೆಯನ್ನು ಜಕ್ಕೊಂಡು ಹೋಗಬೇಕು. ಜಿಲ್ಲೆಯ ಎಲ್ಲ ಸಮಸ್ಯೆಗಳು ನೀವಿಬ್ಬರು ಅವಧಿ ಮುಗಿಯೋದ್ರೊಳಗೆ 2028 ಹೌದಪ್ಪ ಮತ್ತೊಮ್ಮೆ ಇವ್ರು ಮಂತ್ರಿ ಆಗಬೇಕು ಅನ್ನುವಂಗೆ ಆ ದಿಶೆಯೊಳಗೆ ಮನುಷ್ಯನಾಗ ನೀವು ಉಳಿಬೇಕಂತ ಮಂದಿ ಹೇಳಿದ್ ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.